ನಿಮ್ಗೆ ಯಾವಾಗಾರ ಹಿಂಗೆ ಅನ್ಸೈತಿ ನೀವು ಕಂಟ್ರೋಲ್ಡ್ ಅದಿರಿ ಅಂತಂದು, ನಾವು ಆ್ಯಕ್ಚುಲಿ ಕಂಟ್ರೋಲ್ಡ್ ಅದೇವು. ಹೆಂಗೆ ಅಂತ ಹೇಳ್ತಾರೆ ನೋಡಿರಿ, ನೀವು ಈಗ ಸೋಷಲ್ ಮೀಡಿಯಾ ತೆಗೀರಿ, ಯಾರೇ ಇನ್ಫ್ಲುಯೆನ್ಸರ್ ಏನರ ಒಂದು ಆ್ಯಡ್ ಕೊಡ್ತಿರ್ತಾರೆ, ತಳ ಲಿಂಕ್ ಹಾಕ್ತಿರ್ತಾರೆ, ನೀವು ಹೋಗಿ ಅದನ್ನ ಬಾಯ್ ಮಾಡ್ತಾರೆ. ನೀವು ಬಾಯ್ ಮಾಡ್ಬೇಕಂತ ಹೋಗಿರಂಗೇನೂ ಇಲ್ಲ, ಜಸ್ಟ್ ಬಿಕಾಸ್ ಅದು ಚಲೋ ಅನಿಸ್ತಂತೇಳಿ ನೀವು ಬಾಯ್ ಮಾಡಿರ್ತಾರೆ, ಅದು ನಿಮ್ಗೆ ನೀಡು ಇರೋಂಗಿಲ್ಲ. ಸೇಮ್ ಗೋಸ್ ವಿತ್ ಅದರ್ ಥಿಂಗ್ಸ್. ಅನಿಸ್ತೈತೆ ಒಂದೊಂದ್ಸಲ ನೀವು PhD ತೊಗೊಂಡಿರ್ತೀರಿ, ನಿಮ್ಗೆ ಭಾಳ ನಾಲೆಜಬಲ್ ಐತಿ ಆ ಪರ್ಟಿಕ್ಯುಲರ್ ಡೊಮೇನ್ದಾಗ. ಇಲ್ಲ ಗೈಸ್, ಅದಕ್ಕಿಂತನೂ ಜಾಸ್ತಿ ನಾಲೆಜ್ ಐತಿ, ನಾವು ಇನ್ನೂ ಭಾಳ ಕಲಿಯೋದೈತಿ. ನಾವು ಯಾವತ್ತೂ ಆ ರೇಂಜಿಗೆ ಬಂದಿಲ್ಲ ಫುಲ್ಲಿ ನಾಲೆಜಬಲ್, ಅದು ಯಾವತ್ತೂ ಬರೋಕ್ಕೆ ಸಾಧ್ಯನೂ ಇಲ್ಲ. ಈಗ ನೋಡಿರಿ, ಮೊನ್ನೆನ ನೋಡಿರಿ, ಎಪ್ಸ್ಟೀನ್ ಫೈಲ್ ರಿಲೀಸ್ ಆಯ್ತು USA ದಾಗ. ಈಗ ಜಸ್ಟ್ ಬಿಕಾಸ್ ಅವ್ರು ರಿಲೀಸ್ ಮಾಡ್ಯಾರನ ಅಂತಲೇ ನಮಗೆ ಗುರ್ತಾತ ಇದೆಲ್ಲ ನಡೆದೈತೆ ಅಂತಂತ. ಹಾರಿಬಲ್ ವಿಜುವಲ್ಸ್ ಇದ್ದವು ಎಲ್ಲ. ಹಿಂಗೆ ಕೆಲವೊಂದು ಆರ್ಗನೈಜೇಷನ್ಸ್ ಅದಾವೆ ಮೇಲೆ, ರಾಕಫೆಲ್ಲರ್ ಫೌಂಡೇಶನ್, ಮಿಲಿಂಡಾ ಫೌಂಡೇಶನ್, ಬಿಲ್ ಗೇಟ್ಸ್ ಅದ, ಇನ್ನೊಂದೊಂದು 4-5 ಫೌಂಡೇಶನ್ ಅದಾವೆ. ಸೊ ಅವ್ರು ಆ್ಯಕ್ಚುಲಿ ನಮಗೆ ಕಂಟ್ರೋಲ್ ಮಾಡ್ತಾರೆ. ನಾವು ಏನು ನೋಡ್ತೇವೆ, ನಾವು ಏನು ತೊಗೊತೇವಿ, ನಮ್ಮ ಪ್ಯಾಟ್ರನ್ ಹೆಂಗೈತಿ, ನಮ್ಮ ಬಿಹೇವಿಯರ್ ಹೆಂಗೈತಿ, ನಮ್ಮ ಸೈಕಾಲಜಿ ನಾವು ಹೆಂಗೆ ಥಿಂಕ್ ಮಾಡ್ತೇವೆ. ಅವ್ರು ಮೆಟಾದವ್ರು ಗ್ಲಾಸಸ್ ತೆಗೆದ್ರು, ಮೆಟಾ ಗ್ಲಾಸಸ್ ಎಲ್ಲ ರೆಕಾರ್ಡ್ ಆಗ್ತೈತಿ. ನೀವು ಏನು ತಿನ್ನತ್ತೀರಿ, ನೀವು ಏನು ತೊಗೊಳತ್ತೀರಿ. ಸೊ ನಿಮ್ಮ ಮೂಡ್ ತಕ್ಕಂಗೆ ಅವ್ರು ಆ ಆ್ಯಡ್ಸನ್ನು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ದ್ಯಾಟ್ ನೀವು ಬಾಯ್ ಮಾಡಲಿ ಅದಂತಂದು. ಸೊ ಎಲ್ಲ ಕಂಟ್ರೋಲ್ಡ್ ಐತೆ ಗೈಸ್. ಟೈಮ್ ನಿಮ್ಗೆ ರಿಯಲೈಸ್ ಆಗ್ತೈತೆ ಅದು ಇದು ಕರೆಕ್ಟ್ ಇತ್ತಲ್ಪ ಅಂತಂದು.